ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಂಪಲ್ಲಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಳ್ಕೊಡ್ತೀನಿ. ಸೇಮ್ ಎಗ್ ರೈಸ್ ಥರನೇ ಇದನ್ನು ಕೂಡ ಮಾಡೋದು. ಅದಕ್ಕೆ ಎಗ್ ಆ್ಯಡ್ ಮಾಡ್ತೀವಿ, ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟು ಅದ್ರ ಜೊತೆಗೇ ನಾನು ಬೆಳಗ್ಗೆ ಹೊತ್ತು ಏನು ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಡೋದ್ರಿಂದ ಬೆಳಿಗ್ಗೆ ಏನು ಬೇರೆ ಕೆಲಸ ಇರೋದಿಲ್ಲ. ತಿಂಡಿ ಮಾಡಿಬಿಟ್ಟು ಆಮೇಲೆ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಪಾಪು ಜೊತೆ ಕೂತ್ಕೊಂಡ್ರೆ ನಾವು ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಫೋನ್ ಅಡಿಕ್ಟ್ ಆಗೋದನ್ನು ಕಮ್ಮಿ ಮಾಡ್ಬೋದು. ನನ್ನ ಮಗನ ನಾನು ಫಸ್ಟು ಅವನಿಗೆ ಅಲ್ಲಿ ಊರಲ್ಲಿ ಇದ್ದಾಗ ಕೊಡ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಅವನಿಗೆ ಇವಾಗ ನಾನು ಕೆಲಸ ಮಾಡಲೇಬೇಕು, ಬಟ್ಟೆ ಒಗಿಲೇಬೇಕು ಅನ್ನೋದ್ರಿಂದ ಸ್ವಲ್ಪ ಸ್ವಲ್ಪ ಫೋನ್ ಕೊಡ್ತಾಯಿದ್ದೆ. ಅದರಿಂದ ಅವನು ಒಂದೆರಡು ದಿನ ನೈಟೇನೋ ಫೋನು ಅಂತ ಅಳೋದಕ್ಕೇ ಸ್ಟಾರ್ಟ್ ಮಾಡ್ದ. ಅದಕ್ಕೆ ನಾನು ಕೂತ್ಕೊಂಡು ನನ್ನ ಹಸ್ಬೆಂಡ್, ನೀನೇ ಅವನ ಜೊತೆ ಕೆಲಸ ಮಾಡಿದವರು ಪರವಾಗಿಲ್ಲ, ಅವನ ಜೊತೆನೇ ಟೈಮ್ ಪಾಸ್ ಮಾಡು, ಅವನ ಜೊತೆನೇ ಆಟ ಆಡು, ಕುತ್ಕೋ, ಅವನು ಏನು ಹೇಳ್ತಾನೆ ಅದನ್ನು ಮಾಡು ಅಂತಂದರು. ಅದಕ್ಕೆ ಅವನು ಎದ್ದೇಳೋಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಮಾಡ್ಕೊಬಿಟ್ಟು ಕುತ್ಕೊಬಿಡ್ತೀನಿ ಅವನ ಜೊತೆ. ಅವನು ಸ್ಪೈಡರ್ ಮ್ಯಾನ್ದು ಯಾವುದಾದ್ರೂ ಟಿ ವಿಲಿ ಹಾಕೊಟ್ಬಿಟ್ರೆ ಅದನ್ನೇ ನೋಡ್ತಾ ಕುತ್ಕೋತಾನೆ. ಅವನು ಒಂದು 12:30ಗೆ ಮಲಗಿಸಿದ್ರೆ ಅವ್ನು 4 o'clock ಆದ್ರೂವರೆಗೂ ಅವ್ನು ಮಲಗೇ ಇರ್ತಾನೆ. ಅದರಿಂದ ನಾನು ಎಲ್ಲ ಕೆಲಸನೂ ಬೇಗ ಮಾಡ್ಕೊಬಿಟ್ಟು ರೆಡಿ ಮಾಡ್ಕೊಂಡು ಕುತ್ಕೊಬಿಡ್ತೀನಿ ಅವನ ಜೊತೆನೇ. ನಾವೆಷ್ಟು ಮಕ್ಕಳ ಕೈಯಿಂದ ಫೋನ್ನ ದೂರ ಮಾಡ್ತೀವಿ ಅಷ್ಟು ಆ್ಯಕ್ಟಿವ್ ಆಗ್ತಾರೆ. ಹಾಗೆಯೇ ನಾನು ಅವನನ್ನು ತಿಂಡಿ ತಿನ್ನಿಸಿದ ಮೇಲೆ ಅವನ್ನ ಕೆಳಗಡೆ ಕರ್ಕೊಂಡೋಗಿ ಕೂಡ ಆಟ ಆಡಿಸ್ತೀನಿ. ಹಾಗೆಯೇ ತಿಂಡಿ ಎಲ್ಲ ಪ್ರಿಪೇರ್ ಆಯಿತು. ನನ್ನ ಹಸ್ಬೆಂಡ್ ಕೂಡ ಎದ್ದಿರಲಿಲ್ಲ. ಅವ್ರು ಎದ್ದೇಳೋಷ್ಟರಲ್ಲಿ ಮಾಡ್ಕೊಬಿಡೋಣ ತಿಂಡಿನ ಅಂತಂದು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅವರು ಬೆಳಗ್ಗೆ ಅನ್ನ ಸಾಂಬಾರು ತಿನ್ನಲ್ಲ. ನಾನು ಅದಕ್ಕೆ ಅವ್ರಿಗೆ ಮಲಗಿದಾಗ ಹೇಳ್ಬಿಟ್ಟು ಬಂದೆ, ನಾನು ನಿಮಗೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ, ಎದ್ದೋಳಿ, ಮುದ್ದೆ ಜೊತೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ರೇಗಿಸ್ಬಿಟ್ಟು ಬಂದಿದ್ದೆ. ಅವ್ರು ಎದ್ದು ವಾಶ್ರೂಮ್ಗೆ ಹೋಗಿ ಎಲ್ಲ ರೆಡಿ ಆಗ್ತಾಯಿದ್ರು. ನಾನು ಫೈನಲಾಗಿ ಎಲ್ಲ ಪ್ರಿಪೇರ್ ಆಯಿತು. ರೈಸ್ ಕೂಡ ನಾನು ಕುಕ್ಕರಲ್ಲೆಲ್ಲ ಮಾಡಲ್ಲ, ಪಾತ್ರೆಯಲ್ಲೇ ಮಾಡೋದು. ಅಲ್ಲಿ ನಮ್ಮ ಮಾವರು ಕೂಡ ತಿನ್ನಲ್ಲ. ಅದರಿಂದ ಸೇಮ್ ಇವ್ರು ಅಲ್ಲಿ ಹೆಂಗೆ ಮಾಡ್ತಿದ್ರು ಅದೇ ಥರನೇ ಕೂಡ. ನಮ್ಮ ಅಮ್ಮನ ಮನೆಗೆ ಹೋದಾಗಲೂ ಅಷ್ಟೇ, ಇವ್ರು ಮನೆಗೆ ಬಂದವ್ರೆ ಅಂತ ಅಂದಾಗ ನಮ್ಮಮ್ಮ ಪಾತ್ರೆನಲ್ಲೇ ಆದಷ್ಟು ಅಡುಗೆ ಮಾಡೋದು. ಹಾಗೆಯೇ ಇಲ್ಲೂ ಕೂಡ ನಾನು ಇದೇ ಥರ ಮಾಡೋದು. ಹಾಗೆಯೇ ನನಗೆ 5 ಮಂತ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು. ಅದೇನಾದರೂ ಸ್ಟೋರಿ ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ, ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೋತೀನಿ. ಫೈನಲಾಗಿ ಪ್ರಿಪೇರ್ ಆಯಿತು. ನನ್ನ ಹಸ್ಬೆಂಡ್ಗೆ ರೇಗಿಸ್ತಾ ಇದ್ದೀನಿ ನೋಡಿ. ಅನ್ನ ಸಾಂಬಾರು ತಿಂದರೆ ಏನಾಗತ್ತೆ? ಯಾಕೆ? ಹಳ್ಳಿಯವರೆಲ್ಲ ತಿನ್ನೋದು ಆರೋಗ್ಯವಾಗಿಲ್ವ ಅವರು? ಏನ ಈಗೇನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಇನ್ನೇನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಅದನ್ನೇ ಮಾಡಿಬಿಟ್ಟೆ. ಏನು ಮಾಡೋದು, ಯಾವಾಗಲೂ ಬರೀ ಏನಾದರೂ ಮಾಡ್ತಾನೆ ಇರಬೇಕಲ್ಲ ಅಂದ್ಬಿಟ್ಟು ಆ ಥರ ಮಾಡಿದೆ. ಇವತ್ತು ಒಂದಿನ ತಿನ್ಕೊಳ್ಳಿ, ಸಂಜೆಗೆ ಬೇರೆ ಏನಾದರೂ ಮಾಡ್ಕೊಡ್ತೀನಿ. ತಿನ್ನಿ, ಏನಾಗಲ್ಲ. ಏನೋ ಬೇಕಾ ಬೇಡವಾ? ಮುದ್ದೆ ಬೇಡ, ರೈಸ್ ತಿನ್ನಿ ಹೋಗ್ಲಿ. ನಾನು ಡೈಲಿ ಇದನ್ನೇ ಮಾಡ್ತೀನಿ. ಡೈಲಿ ಹೋಟ್ಲಲ್ಲೇ ತಿನ್ನಕ್ಕಾಗತ್ತಾ? ಆಯ್ತು ಬಿಡಿ, ತಿಂದ ಹೋದ್ರೆ ನಿಮ್ಮ ಇಷ್ಟ. ನಾನು ಪಾಪಕ್ಕೆ ತಿನ್ಸ್ಬಿಟ್ಟು ನಾ ತಿಂತೀನಿ. ತಗೊಳ್ಳಿ ಇನ್ನೇನು ಅನ್ಕೊಂಡ್ರಿ? ಅನ್ನ ಸಾಂಬಾರು ಕೊಟ್ಬಿಡ್ತೀನಾ? ಚೆನ್ನಾಯ್ತಾ? ಕನ್ನಡಕ ಹಾಕೊಂಡು ತಿಂಡಿ ತಿಂತಾ ಇರೋದ? ಚೆನ್ನಾಗೈತಾ? ಚೆನ್ನಾಯ್ತಾ?
ಪರವಾಗಿಲ್ಲ. ನೀವು ಯಾವುದು ಬಿಸಿ ಬಿಸಿ ಹಾಕಿದ್ರು ಬಿಸಿ ಕೊಡ್ತೀಯಾ ಅಂತೀರಾ? ಕೆಳಗಡೆ ಕರ್ಕೊಂಡು ಬಂದು ಬಿಟ್ಬಿಟ್ರೆ ಇವನ್ನ, ಅಂದರೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಏನು ಓಡಾಡಲ್ಲ, ಅದರಿಂದ ಬಿಡ್ತೀನಿ. ಮಕ್ಕಳು ಮಣ್ಣಲ್ಲಿ ಆಟ ಆಡಿದ್ರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೀವಲ್ಲ, ಏನಾಗಿದ್ದೀವಿ. ನಾನಂತೂ ಇವನು 9 ಮಂತ್ಸ್ ಇದ್ದಾಗಿಂದನೂ ಅಷ್ಟೇ, ನೀರಿಗಾಗಲಿ ಮಣ್ಣಿಗಾಗಲಿ ಚೆನ್ನಾಗಿ ಆಟ ಆಡಕ್ಕೆ ಬಿಡ್ತೀನಿ. ಪಾಪ ಸಿಕ್ಕಾಬಿಟ್ಟೆ ಗಾಳಿ ಬಿಡ್ತಾ ಪಾಪ ಮಲಿಕಳಲ್ವಾ. ಅಲ್ಲಿ ಆಟ ಆಡೋದು, ನಾನು ಅವನ್ನ ನೋಡ್ತಾ ಕೂತ್ಕೊಳ್ಳೋದಿಲ್ಲಿ. ಮನೇಲೇ ಇದ್ದಿದ್ದು ಮಕ್ಳಿಗೂ ಬೇಜಾರಾಗುತ್ತೆ ಅಂತ ಹಿಂಗೆ ಕೆಳಗಡೆ ಕರ್ಕೊಂಡು ಬಂದುಬಿಡ್ತೀನಿ. ಅದು ಇವತ್ತು ಬಿಸಿಲಿಲ್ದಿರೋದಕ್ಕೆ, ಇಲ್ಲ ಅಂದರೆ ಈವ್ನಿಂಗೇ ಕರ್ಕೊಬರ್ತಿದ್ದು. ಸಿಕ್ಕಾಬಿಟ್ಟೆ ಗಾಳಿ. ನಿನ್ನೆ ಬಂದಿದ್ವಿ, ಮಳೆ ಬಂದ್ಬಿಡ್ತು, ಕರ್ಕೊಂಡು ಹೋಗ್ಬಿಟ್ಟೆ. ಮನೆ ಬಾಗ್ಲು ಹಾಕ್ಕೊಂಡೇ ಇದ್ದರೆ ಅವನಿಗೂ ಬೇಜಾರಾಗುತ್ತೆ ಅಂತ ಕರ್ಕೊಂಡು ಬಂದಿದ್ದೀನಿ. ಅವನಲ್ಲಿ ಆಟ ಆಡ್ತಾವೆ. ಇವತ್ತಿನ ವ್ಲಾಗ್ ಇಷ್ಟೇ. ಇವ್ನು ರೆಡಿಯಾಗಿ ಎಲ್ಲೋದ ಅಂತ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.